ಕ್ಷೇತ್ರದಲ್ಲೂ ಕೂಡ ಸೇವೆ ಸಲ್ಲಿಸುತ್ತಾ 2018ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕಾವೇರಿ ಹೋರಾಟಕ್ಕಾಗಿ ಮಳವಳ್ಳಿಯಿಂದ ಮಂಡ್ಯದವರೆಗೆ ಕಾಲ್ನಡಿಗೆ ಜಾಥಾ, ಹಾಗೆ ನೂತನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಂತಾನೆ ಹೇಳ್ಬೋದು. ರೋಟರಿಗೆ ಒಂದು ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲಾರದು. ರೋಟರಿಯ ಒಬ್ಬ ಮಹಿಳೆ ತನ್ನ ಶಕ್ತಿಗೆ ಮೀರಿ ಕೆಲಸವನ್ನು ಮಾಡಬಹುದು ಅದಕ್ಕೆ ನಿದರ್ಶನವಾಗಿ ಆ ಕೆಲಸವನ್ನ ನಿಭಾಯಿಸಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಲಿಜಬೆತ್ ಚರೇರ್ರವರು, ರಾಜ್ಯ ಜಿಲ್ಲಾ ಪಾಲಕರು. ಇವರಿಗೆ ಈ ಒಂದು ಪದಗ್ರಹಣವನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ರೋಟರಿ ಮಾಂಡವಿಯ ರೋಟರಿಯ ಅಧ್ಯಕ್ಷರಾಗಿ, ಚಾರ್ಟರ್ ಸದಸ್ಯರಾಗಿ ಇವತ್ತು ಪದವಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಅಭಿಮಾನದ ಜೋರಾದ ಚಪ್ಪಾಳೆ ಅಸತ್ ಮತ್ತು ಕುಟುಂಬಕ್ಕೆ ಇರಲಿ. ಮತ್ತೊಮ್ಮೆ ನಿಮ್ಮೆಲ್ಲರ ರೋಟರಿಯ ಅಧಿಕಾರ ಚುಕ್ಕಾಣಿಯನ್ನ ಹಿಡಿತಾ ಇರುವಂತವರು ಶ್ರೀಯುತ ಆದರ್ಶ್ HR ಅವರು ಈ ಒಂದು ಪದಗ್ರಹಣವನ್ನು ಶ್ರೀಯುತ ದಯಮಾಡಿ ಇವರ ಕುಟುಂಬ ಕೂಡ ಆಗಮಿಸಬೇಕು. ಅನುಷಾ ಮತ್ತು ಅವರ ಪತ್ನಿ ಹಾಗೆ ಮಕ್ಕಳು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಅವರಿಗೂ ಕೂಡ ಪದಗ್ರಹಣವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಶ್ರೀಮತಿ ಎಲಿಜಬೆತ್ ಮೇಡಮ್ ಅವರನ್ನು ಮುಂದೆ ಬಿಡಿ. ಸರ್ ಮುಂದೆ ಹೋಗ್ತೀರಿ ಸರಿ. ಮುಂದೆ ಬಿಡಬೇಕು. ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದಂಥವರು ಶ್ರೀಯುತ ಪಿ ಲಿಂಗಯ್ಯ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಪಿ ಲಿಂಗಯ್ಯವರವರ ಮಕ್ಕಳು ಡಾಕ್ಟರ್ ಚೇತನ್ ಕುಮಾರ್, ಡಾಕ್ಟರ್ ಮಹೇಂದ್ರ, ಡಾಕ್ಟರ್ ಸುಕನ್ಯಾ ಮಕ್ಕಳನ್ನ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಲಿಕ್ಕೆ ರೆಡಿ ಮಾಡಿದಂಥವರು ಅಂತ ಹೇಳ್ಬೋದು. ಒಂದು ಕುಟುಂಬದ ಸಂಪೂರ್ಣ ಕುಟುಂಬ ವೈದ್ಯರ ಕುಟುಂಬ ಅಂತ ಹೇಳ್ತು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ವಿನಾಶಾಯ ದೀಪಜ್ಯೋತಿ ನಮಸ್ತದೆ. ಅಜ್ಞಾನದಿಂದ ಜ್ಞಾನದ ಕೆಳಗೆ
ಅಸತ್ಯದಿಂದ ಸತ್ಯದ ಕಡೆಗೆ ಕೊಂಡೊಯ್ಯುವಂತಹ ಎಲ್ಲ ಅತಿಥಿ ಗೆಳೆಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೆ ನನ್ನ ನಮಸ್ಕಾರಗಳು. ನಮ್ಮ ತಾಯಿ ಜಯಲಕ್ಷ್ಮಮ್ಮ ಮತ್ತು ನಮ್ಮ ಸೋದರನವರಾದ ಟಿ ನಿಂಗೇನವರ ಆಶೀರ್ವಾದದೊಂದಿಗೆ ನಾನು ಈ ಒಂದು ಸ್ಥಾನಕ್ಕೆ ಬಂದಿದ್ದೇನೆ. ಮಾಂಡವ್ಯ ರೋಟರಿ ಸಂಸ್ಥೆ ಅಧ್ಯಕ್ಷನಾಗಿ ನನ್ನ ಆಯ್ಕೆಯಾಗಿದ ನನ್ನ ರೋಟರಿ ಸದಸ್ಯರಿಗೆಲ್ಲರಿಗೂ ಧನ್ಯವಾದಗಳು. ರೋಟರಿ ಸಂಸ್ಥೆಯ ಮೂಲ ಉದ್ದೇಶವನ್ನು ಸಮಾಜ ಸೇವೆ. ಈ ಉದ್ದೇಶವೇ ನನ್ನ ರೋಟರಿ ಸಂಸ್ಥೆಯ ಸೇರಲು ಕಾರಣವಾಗಿದೆ. ಕಾಲೇಜು ದಿನಗಳಲ್ಲಿ ನನ್ನಲ್ಲಿದ್ದ ಸಮಾಜಮುಖಿ ಚಿಂತನೆಗಳು ನನ್ನ ಸಮಾಜ ಸೇವೆ ತೊಡಗಲು ಪ್ರೇರೇಪಿಸಿದ್ದು. ಈ ಪ್ರೇರಣೆಯಿಂದ ಅಂದು ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವೆ ಯೋಜನೆ ಎಂಬ ಪರಿಕಲ್ಪನೆ ಮತ್ತೊಂದು ಬುನಾದಿಯಾಯಿತು. ಕಾಲೇಜಿನ NSSನ ಸದಸ್ಯನಾಗಿ ಸಮಾಜಮುಖಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಪಾಲ್ಗೊಳ್ಳುವುದರ ಮೂಲಕ ಸಂಘಟನೆ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಸಮಾಜ ಸೇವೆ ಮೇಲೆ ನನ್ನ ತುಡಿತ ಮತ್ತಷ್ಟು ಗಟ್ಟಿಗೊಳಿಸಿಕೊಂಡೆ. ಕಾಲೇಜಿನ ದಿನಗಳ ನಂತರ ವೈದ್ಯಕೀಯ ಕ್ಷೇತ್ರದ ಔಷಧಿ ವಿಭಾಗದಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿ ಆ ಕ್ಷೇತ್ರದಲ್ಲಿ ಇದ್ದುಕೊಂಡೇ ವೈಯಕ್ತಿಕವಾಗಿ ಹಾಗೂ ಸ್ನೇಹಿತರೊಡಗೂಡಿ ಹಲವು ಸಮಾಜಮುಖಿ ಕೆಲಸಗಳ ಕಾರ್ಯಗಳನ್ನು ತೊಡಗಿಸಿಕೊಂಡೆ ಸೇರಿರುತ್ತೇನೆ. ಈ ಮೂಲಕ ರೋಟರಿ ಸಂಸ್ಥೆಯ ಧ್ಯೇಯೋದ್ದೇಶಗಳಾದ ಆರೋಗ್ಯ, ಶಿಕ್ಷಣ, ಪರಿಸರ ನೈರ್ಮಲ್ಯ, ಮಹಿಳಾ ಸಬಲೀಕರಣ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮ ಮಾಡುವ ಅವಕಾಶ ನನಗೆ ಲಭಿಸಿದೆ. ಇಂದು ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರದೊಂದಿಗೆ ನೂತನ ಮಾಂಡವ್ಯ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದು, ಈ ಮೂಲಕ ಸಮಾಜ ಸೇವೆ ಕಲ್ಪಿಸುವ ಜವಾಬ್ದಾರಿ ನನ್ನ ಮೇಲೆ ಇದೆ ಎಂಬುದನ್ನು ನನಗೆ ಹೆಮ್ಮೆ ಮತ್ತು ಸಂತೋಷದ ವಿಷಯ. ರೋಟರಿ ಮಾಂಡವ್ಯ ಸಂಸ್ಥೆಯ ನಿರ್ದೇಶಕರು, ಪದಾಧಿಕಾರಿಗಳು ಹಾಗೂ ಸದಸ್ಯರ ನಿರಂತರ ಬೆಂಬಲಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ, ನಿಮ್ಮೆಲ್ಲರ ಸಹಕಾರದೊಂದಿಗೆ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನಾನು ಕಟಿಬದ್ಧನಾಗಿರುತ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಪಲ್ಸ್ ಪೋಲಿಯೋ ಚೇರ್ಮನ್ ರೋಟರಿ ಶಿವಲಿಂಗಯ್ಯ ಅವರು ಕುಟುಂಬ ಸಮೇತರಾಗಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶಿವಲಿಂಗಯ್ಯ. ಟೀಚರ್ ಮಿಷನ್ ಭಾಸ್ಕರ್ ಕೆ ಕುಟುಂಬ ಸಮೇತರಾಗಿ ವೇದಿಕೆಗೆ ಆಗಮಿಸಬೇಕು. ಆಯ್ತು, ಬನ್ನಿ ಸರ್. ಥ್ಯಾಂಕ್ ಯು. ಮಂಡ್ಯದ ಟೆನ್ ಟಿವಿ ಮಾಲೀಕರಲ್ಲಿ ಅವರು ಕೂಡ ಒಬ್ಬರು. ಕಳೆದ 12 ವರ್ಷಗಳಿಂದ ಈ ಒಂದು ವಾಹಿನಿಯನ್ನ ನಡೆಸ್ತಾ ಇದ್ದಾರೆ ಶಿವರಾಮ್ ಅವರು. ನಮ್ಮ ಈ ಒಂದು ಸಂಸ್ಥೆಯ ಪಬ್ಲಿಕ್ ಇಮೇಜ್ ಸದಸ್ಯರಾಗಿ ಇಂದು ಸೇರ್ಪಡೆಗೊಳ್ತಾ ಇದ್ದಾರೆ. ಲೆಮನ್ ಗ್ರಾಸ್ ಈ ಒಂದು ಏನು ಕಲ್ಯಾಣ ಮಂಟಪದ ರೂವಾರಿಗಳು, ಹಾಗೆ ರೋಟರಿ ಅಂತ ಹೇಳಿದ್ರೆ ಸಮಾಜಮುಖಿಯಾಗಿ ಸಮಾಜದ ಏಳಿಗೆಗಾಗಿ ಸೇವೆಯನ್ನು ಮಾಡೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟರೆ ನಾನು ಕೂಡ ಅದರಲ್ಲಿ ಭಾಗಿಗಳಾಗ್ತೀನಿ ಅಂತ ಹೇಳಿ ಇಂದು ಈ ಒಂದು ಸ್ಥಳವನ್ನು ಕೂಡ ಉಚಿತವಾಗಿ ನಮಗೆ ಕೊಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಇಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಆಗಲಿಕ್ಕೆ ಕಾರಣಕರ್ತರು ಶ್ರೀಯುತ ರಘು ಅವರು ಕೂಡ ನಮ್ಮ ನೂತನ ಸರ್ ಹಿಂದೆ ಬಂದ್ಬಿಡಿ ಸರ್, ಸ್ವಲ್ಪ ಹಿಂದೆ ಬೇಡ, ಹಿಂದೆ ಬಂದ್ಬಿಡಿ ಸರ್. ಮೇಡಮ್ ಒಂದು ಮುಂದೆ ಬನ್ನಿ. ಮತ್ತೆ ಡಾಕ್ಟರ್ ಸುರೇಶ್ ಅವರು ಮುಂದೆ ಬನ್ನಿ. ರಘೋಣ ಮೇಡಮ್, ನೀವು ಹಿಂದೆ ಹೋದ್ರೆ ಮುಂದೆ ಬನ್ನಿ. ಚಪ್ಪಾಳೆ ಬರ್ಲಿ ಅಂತ ಹೇಳ್ಕೊಳ್ತಾ